ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, 6ನೇ ತರಗತಿಯ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ LBA ಪ್ರಶ್ನೋತ್ತರಗಳ ವಿವರಣೆಯನ್ನು ಮಾಡ್ತಾ ಇದ್ದೀನಿ. ಸೊ ಇದು 4ನೇ ತರಗತಿ ಆಗಿರುತ್ತೆ. ಆಲ್ರೆಡಿ 2 ಲೆಸನ್ 1 ಪೊಯಮ್ ಮುಗಿದಿರುತ್ತೆ. ಈಗ ಸಿಂಪತಿ ಅಂತಕ್ಕಂಥ ಒಂದು ಪೊಯಮ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು LBAಯಲ್ಲಿ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ. ಪ್ರತಿಯೊಂದು ಕಮೆಂಟಲ್ಲಿ ತರಗತಿನ ಕಂಟಿನ್ಯೂ ಮಾಡಿ 10 ಕ್ಲಾಸ್ವರೆಗೂ ಮುಗಿಸ್ಕೊಡಿ ಅಂತ ಹೇಳ್ತಿದ್ದೀರಾ. ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಿದ್ದೀನಿ, ಖಂಡಿತವಾಗ್ಲೂ ಮುಗಿಸ್ಕೊಡ್ತೀನಿ. ಸ್ನೇಹಿತರೆ, ಬನ್ನಿ ಇವತ್ತಿನ ಒಂದು ಪೊಯಮಲ್ಲಿ ಏನು ಇನ್ಫಾರ್ಮೇಷನ್ ಅಥವಾ ಏನು ಕ್ವಶನ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಸೊ ಈ ಒಂದು ನಾನು LBA ಪ್ರಶ್ನೋತ್ತರಗಳಲ್ಲಿ ಲೆಸನ್ಗೆ ಸಂಬಂಧಪಟ್ಟಂಥದ್ದು ಯಾವುದೂ ಇಂಪಾರ್ಟೆಂಟ್ ಇರಲ್ಲ ಸ್ನೇಹಿತರೆ. ನಮಗೆ ಇಂಪಾರ್ಟೆಂಟ್ ಆಗಿರೋದು ಏನು ಅಂತಂದರೆ ಗ್ರಾಮರ್ ಪಾರ್ಟ್ ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಸೊ ಗ್ರಾಮರ್ ಪಾರ್ಟ್ ಏನು ಕೇಳಿದ್ದಾರೆ ಅದು ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾವು ಗ್ರಾಮರ್ ಪಾರ್ಟ್ ಮಾತ್ರ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ ನೀವು, ಸಿಂಪತಿ ಅಂತಕ್ಕಂಥದ್ದು ಪೋಯಮ್. ಸೊ ಈ ಪೋಯಮ್ ಮೇಲೆ ಯಾವುದೆಲ್ಲ ಪ್ರಶ್ನೆ ಇದೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡಿ, ದ ಪೋಯಮ್ ಸಿಂಪತಿ ಈಸ್ ರಿಟನ್ ಬೈ ಅಂತ ಇದೆ. ಸೊ ಇದು ನಮಗೆ ಗ್ರಾಮರ್ ಪಾರ್ಟಲ್ಲಿ ಇಲ್ಲ, ಹಾಗಾಗಿ ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ವಾಟ್ ಡಸ್ ದ ಪೋಯೆಟ್ ವಾಂಟ್ ಟು ಡೂ ಫಾರ್ ದ ಪೂರ್ ಪೀಪಲ್ ಅಂತ ಇದೆ. ಸೊ ಇದು ಕೂಡ ಸ್ಕಿಪ್ ಮಾಡಿ ತಗೋಣ. ಅದರ್ವೈಸ್ ಯಾರಾದರೂ 6th ಸ್ಟ್ಯಾಂಡರ್ಡ್ ಅವ್ರಿಗೆ ನೋಡ್ತಾ ಇದ್ದರೆ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಸೊ ನಾನು ಆನ್ಸರ್ನ ಹೇಳಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ಚಾರ್ಲ್ಸ್ ಮ್ಯಾಕಿ ಅಂತ ಏನಿದಾರಲ್ಲ ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ವಾಟ್ ಡಸ್ ದ ಪೋಯೆಟ್ ವಾಂಟ್ ಟು ಡೂ ಫಾರ್ ದ ಪೂರ್ ಪೀಪಲ್ ಅಂತ ಕೊಟ್ಟಿದ್ರೆ ಸಿಂಪತೈಸ್ ದೆಮ್ ಅಂತ ಆನ್ಸರ್ ಇರುತ್ತೆ. ಯಾಕಂದರೆ ಕೆಲವೊಬ್ಬರು 6th ಸ್ಟ್ಯಾಂಡರ್ಡ್ ಮಕ್ಕಳು ಕೂಡ ಇದನ್ನು ನೋಡ್ತಾ ಹೋಗ್ತಾ ಇದ್ದಾರೆ, ಹಾಗಾಗಿ ನಾನು ಆನ್ಸರ್ನ ಹೇಳ್ತಾ ಇದ್ದೀನಿ. ಸೊ ಥರ್ಡ್ ಕ್ವಶನ್ ಡೈರೆಕ್ಟಾಗಿ ಹೇಳ್ತಿದ್ದೀನಿ, ಎಕ್ಸ್ಪ್ಲೇನ್ ಮಾಡಲ್ಲ. ಓಕೆ, ಹೌ ಡಸ್ ದ ರಿಚ್ ಮ್ಯಾನ್ ಟೈಪಕ್ಲಿ ಲೈವ್ ಅಂತ ಕೊಟ್ಟಿದ್ದಾರೆ. ಒಂದು ರಿಚ್ ಮ್ಯಾನ್ ಯಾವ ರೀತಿ ಇದ್ದ ಅಂತ. ಸೊ ದಿಸ್ ಈಸ್ ದ ಇನ್ ಲಕ್ಸುರಿ ಅಂತಕ್ಕಂಥದ್ದು ಬಿ ಆಪ್ಷನ್ ಆಗಿರುತ್ತೆ. ವಾಟ್ ಈಸ್ ದ ಹೈಲೈಟೆಡ್ ಇನ್ ಅ ಪೂರ್ ಮ್ಯಾನ್ಸ್ ಲೈಫ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಹಿಸ್ ಸ್ಟ್ರಗಲ್ಸ್ ಅಂತ ಆನ್ಸರ್ ಆಗುತ್ತೆ. ಓಕೆ, ಸೊ ನಮಗೆ ಶಿಕ್ಷಕರ ನೇಮಕಾತಿಗೆ ನಾವು ಗ್ರಾಮರ್ ಪಾರ್ಟ್ ಮಾತ್ರ ನೋಡ್ತಾ ಇದ್ದೀವಿ. ಎಸ್ ನೋಡಿ, ಇವಾಗ ಪ್ರಶ್ನೆಗಳು ಬಂತು ಗ್ರಾಮರ್ಗೆ ಸಂಬಂಧಪಟ್ಟಂತೆ. ಫೈಂಡ್ ದ ಸಿನೋನಿಮ್ ಆಫ್ ದ ವರ್ಡ್ ಸಿಂಪತಿ ಅಂತ ಇದೆ. ಸೊ ಸಿಂಪತಿಗೆ ಒಂದು ಸಿನೋನೇಮ್ ಸಮಾನಾರ್ಥಕ ಪದ ಯಾವುದು ಅಂತ. ಸೊ ಆಪ್ಷನ್ ಎ ನೋಡಿ, ಪಿಟಿ ಅಂತ ಇದೆ. ಆಪ್ಷನ್ ಬಿ ಆ್ಯಂಗರ್. ಆಪ್ಷನ್ ಸಿ ಹರ್ಟೆಡ್ ಅಂತ ಇದೆ. ಆಪ್ಷನ್ ಡಿ ಕ್ಯೂರಿಲಿಟಿ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಪಿಟಿ ಆಗುತ್ತೆ ಸ್ನೇಹಿತರೆ. ಓಕೆ, ಸಿಂಪತಿಗೆ ಒಂದು ಸಮಾನಾರ್ಥಕ ಪದ ಯಾವುದಾಗುತ್ತೆ ಅಂದರೆ ಪಿಟಿ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ರೈಮಿಂಗ್ ವರ್ಡ್ ಫಾರ್ ವೇ. ಸೊ ವೇ ಅಂತಕ್ಕಂಥದ್ದಕ್ಕೆ ಯಾವುದು ಇಲ್ಲಿ ರೈಮಿಂಗ್ ವರ್ಡ್ ಆಗಿದೆ ಅಂತ ವೆರಿ ಈಸಿ ಆದಂಥ ಪ್ರಶ್ನೆ ಇದೆ ಇಲ್ಲಿ. ವೇ ಇದಕ್ಕೆ ಡೇನ, ವೇನ, ವೇಲ ಅಥವಾ ಹೇರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ? ವೇ ಡೇ ಅಂತ ಆಗುತ್ತೆ. ವೆರಿ ಈಸಿ. AY ಬಂದಿದೆ, ಇಲ್ಲಿ AY ಬಂದಿದೆ, ವೇ ಡೇ ಅಂತ ಆಗುತ್ತೆ. ಸೊ ನೋಡಿ, ಇದಕ್ಕೆ ರೈಮಿಂಗ್ ವರ್ಡ್ಸ್ ಆಗ್ತಕ್ಕಂತಹ ಈ 3 ಆಪ್ಷನಲ್ಲಿ ಯಾವುದೇ ಒಂದು ಲಕ್ಷಣಗಳಲ್ಲಿ ಅಥವಾ ವರ್ಡ್ಗಳಲ್ಲಿ ಅಥವಾ ಸೌಂಡ್ ಆಗಲಿ ಇಲ್ಲ. ಸೊ ಹಾಗಾಗಿ ಎ ಆಪ್ಷನ್ ಪರ್ಫೆಕ್ಟಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ. ನೋಡಿ, 7th ಕ್ವಶನಲ್ಲಿ ಏನಿದೆ ಅಂತ ಎಲ್ಲರೂ ಹೈಪ್ ಮಾಡಿ ಸ್ನೇಹಿತರೆ. ವಿಡಿಯೋಗಳನ್ನು ಹೈಪ್ ಮಾಡಿ ಪಾಯಿಂಟ್ಸ್ನ ನೀಡ್ತಾ ಹೋಗಿ, ಜೊತೆಗೆ ಲೈಕ್ ಕೂಡ ಮಾಡ್ತಾ ಹೋಗಿ. ತುಂಬ ಜನ ವಿಡಿಯೋಗಳಿಗೆ ಲೈಕ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ, ಮತ್ತು ಕಂಟಿನ್ಯೂ ಮಾಡಿ ಅಂತ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಖಂಡಿತವಾಗ್ಲೂ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಬನ್ನಿ 7th ಕ್ವಶನ್ನ ನೋಡೋಣ. ಫೈಂಡ್ ದ ಆ್ಯಂಟೋನೇಮ್ ಆಫ್ ದ ವರ್ಡ್ ಕೈಂಡ್ ಅಂತ ಕೊಟ್ಟಿದ್ದಾರೆ. ಸೊ ಆ್ಯಂಟೋನೇಮ್ ಆಫ್ ದ ಕೈಂಡ್, ಕೈಂಡ್ಗೆ ಇಲ್ಲಿ ಇರ್ತಕ್ಕಂತಹ ಒಂದು ಆ್ಯಂಟೋನೇಮ್ ಅಂದರೆ ವಿರುದ್ಧ ಪದ ಅಂತ ನಾವು ಕರಿತೀವಿ. ಸೊ ಹ್ಯಾಪಿ ಇದೆ, ಕ್ಯೂರಲ್ ಅಂತ ಇದೆ, ಎಂಪತಿ ಅಂತ ಇದೆ ಸ್ನೇಹಿತರೆ. ಅದಾದಮೇಲೆ ಇರ್ತಕ್ಕಂಥದ್ದು ಯಾವುದು ಅಂದರೆ ಕಂಪ್ಯಾಷನ್ ಅಂತ ಇದೆ. ಸೊ ಕೈಂಡ್ ನೋಡಿ, ಕೈಂಡ್ ಅಂತಕ್ಕಂಥದ್ದಕ್ಕೆ ಯಾವುದು ಸರಿಯಾದಂಥ ಉತ್ತರ ಆಗುತ್ತೆ ಅಂತ. ಸೊ ಕೈಂಡ್ಗೆ ಕ್ಯೂರಲ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಎಸ್. ಹ್ಯಾಪಿ ಆಗಲಿ, ಇಂಪತಿ ಅಂತ ಆಗಲಿ ಅಥವಾ ಕಂಪ್ಯಾಷನ್ ಆಗಲಿ ಆಗೋದಿಲ್ಲ. ಸೊ ನೆಕ್ಸ್ಟ್ ನೋಡಿ, ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಇಲ್ಲಿರ್ತಕ್ಕಂಥದ್ದು ಗ್ರೀಫ್ ಅನ್ನೋದಕ್ಕೆ ಯಾವುದು ಕರೆಕ್ಟ್ ಸ್ಪೆಲ್ಲಿಂಗ್ ಇದೆ ಅಂತ ನೋಡೋಣ. ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಇದು ಪ್ರೊನೌನ್ಸಿಯೇಷನ್ ಎಲ್ಲದಕ್ಕೂ ಸೇಮ್ ಇರುತ್ತೆ, ಬಟ್ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಬೇಕಾಗಿರ್ತಕ್ಕಂಥದ್ದು.
ಸೊ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಗ್ರಿಫ್ ಅನ್ನೋದಕ್ಕೆ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ ಅಂದರೆ GRIEF. GRIEF ಎಲ್ಲಿದೆ? ಈ ಒಂದು ಆಪ್ಷನಲ್ಲಿ, ಬಿ ಆಪ್ಷನಲ್ಲಿ ಇದೆ. GRIEF ಅಂತ ಇದೆ ಸ್ನೇಹಿತರೆ. ಸೊ ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ 9th ಕ್ವಶನ್ ಇದೆ. 9th ಕ್ವಶನ್ನಲ್ಲಿ ವಾಟ್ ಡಸ್ ದ ಪೋಯೆಟ್, ಓಕೆ ಇದು ಏನಂತಂದರೆ ಲೆಸನ್ಗೆ ಸಂಬಂಧಪಟ್ಟಿದೆ. ಸೊ ಹಾಗಾಗಿ ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ನೋಡಿ ಇದೆಲ್ಲವೂ ಕೂಡ ಲೆಸನ್ಗೆ ಸಂಬಂಧಪಟ್ಟಿದೆ ಸ್ನೇಹಿತರೆ. ಈ ಒಂದು ಲೆಸನ್ ಅಥವಾ ಪೋಯಮಲ್ಲಿ ತುಂಬ ಕಡಿಮೆ ಕ್ವಶನ್ಸ್ ಕೊಟ್ಟಿದ್ದಾರೆ. ಯಾವುದಕ್ಕೆಂದರೆ ಗ್ರಾಮರ್ಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ. ಸೊ ಇದೆಲ್ಲವೂ ಕೂಡ ಲೆಸನ್ಗೆ ಸಂಬಂಧಪಟ್ಟಿರೋದಕ್ಕೆ ಇಲ್ಲಿ ಎಂಡ್ ಆಯಿತು ನೋಡಿ. ಸಿಂಪತಿ ಅಂತಕ್ಕಂಥ ಪೋಯಮ್ ಇಲ್ಲಿಗೆ ಎಂಡ್ ಆಗಿದೆ. ಸೊ ಇಲ್ಲಿರ್ತಕ್ಕಂತಹ ಒಂದು ಕ್ವಶನ್ಸ್ ಅಂದರೆ 6ರಿಂದ 7 ಕ್ವಶನ್ಸು ಗ್ರಾಮರ್ಗೆ ಸಂಬಂಧಪಟ್ಟಿತ್ತು. ಸೊ ನಾನು ಅಲ್ಲಿರ್ತಕ್ಕಂತಹ 6ರಿಂದ 7 ಪ್ರಶ್ನೆಗಳು ಏನು ಗ್ರಾಮರ್ ಟಾಪಿಕ್ ಇದ್ದಿದ್ದನ್ನು ನಿಮಗೆ ಮುಗಿಸ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಲೆಸನ್ ಯಾವುದಿದೆ ಅಂತ ಅಂದರೆ, ಸೊ ನೆಕ್ಸ್ಟ್ ಲೆಸನ್ ಹೌ ಡು ಬೀಸ್ ಮೇಕ್ ಹನಿ ಅಂತ ಇದೆ. ಸೊ ಈ ಒಂದು ವಿಡಿಯೋನ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನೋಡೋಣ ಅಂತ ಹೇಳ್ತಾ, ಸೊ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.